ಮೊನ್ನೆ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನನ್ನ ಜೀವಮಾನದಲ್ಲಿ ನನ್ನ 35 ವರ್ಷ ಹೋರಾಟದಲ್ಲಿ ಕನ್ನಡದ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿದ್ರೆ ಇದೇ ಫಸ್ಟ್ ಟೈಮ್. ಇದೇ ಮೊದಲ ಸಲ. ನಮ್ಮ ರಾಜಕಾರಣಿಗಳು ಈಗ ಗಂಡಸರಾಗಿದ್ದಾರೆ. ಈಗ ಅವರಿಗೆ ಅರಿವು ಬಂದಿದೆ, ನಾವು ಕನ್ನಡದ ವಿಚಾರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಮನಸ್ಸು ಮಾಡಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಅನುಮೋದನೆ ಆಗಿದೆ. ಈಗ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ, ಕೇಂದ್ರ ಸರ್ಕಾರದ ಅನುಮೋದನೆ ಆಗಬೇಕು. ಅದಕ್ಕೋಸ್ಕರ ನಾನು ರಾತ್ರಿ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ ರಾತ್ರಿ ನಾನು ಮಾತಾಡಿದೆ. ಅದಕ್ಕೆ ತಕ್ಷಣ ಎಲ್ಲ ಇದನ್ನು ತಗೊಂಡು ನೀನು ಡೆಲ್ಲಿಗೆ ಬಾ ಇವತ್ತು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ನನ್ನ ಡೆಲ್ಲಿಗೆ ಬರಮಾಡ್ಕೊಂಡು ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿಸ್ತೀನಿ, ಅದೆಲ್ಲ ತಗೊಂಡು ಬಾ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ದೆಹಲಿಗೆ ಹೊರಟಿದ್ದೀನಿ. ದೆಹಲಿಗೆ ಹೊರಟು ಸಂಜೆ ನನಗೆ 6:25ಕ್ಕೆ ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಆಮೇಲೆ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು. ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಮಾತಾಡ್ತೀನಿ. ನಾನು ಶ್ರೀನಿವಾಸು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೊತೆಯಲ್ಲಿ ಮಾತಾಡ್ತೀವಿ. ಈ ವರ್ಷದಲ್ಲಿ ಹೊಸ ವರ್ಷ ಏನು ಬರ್ತಾ ಇದೆ, ಆ ವರ್ಷದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಲಿಕ್ಕೆ ನಾವೆಲ್ಲ ಒತ್ತಾಯ ಮಾಡೋಣ.